ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಧಿಕಾರ ಹಸ್ತಾಂತರ ಆಗ್ತಾ ಇದ್ದ ಹಾಗೆ ಕರ್ನಾಟಕ ರಾಜಕೀಯದಲ್ಲಿ ಹೈಡ್ರಾಮಾ. ಡಿಕೆಶಿ ಸಂಪುಟದಲ್ಲಿ ಹಿರಿತನ ಕಡೆಗಣನೆ ಆಯ್ತಾ? ಆಗ್ಲೇ ರೆಡ್ಡಿ ರಾಂಗ್ ಆಗಿ ರಾಜೀನಾಮೆಯನ್ನ ಕೊಟ್ಟಾಗಿದೆ. ಮುನಿಯಪ್ಪ ಸೀನಿಯಾರಿಟಿ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿ ಖ್ಯಾತಿ ತೆಗೆದಿದ್ದಾರೆ. ಅದೇನೋ ಸರಿ ಹೋಗ್ಲಿದೆ, ಆದ್ರೆ ಇಂಧನ ಇಲಾಖೆಯ ಒಳಗೆ ನಡೆದಂತಹ ಗಡಿಬಿಡಿ ಜಾರ್ಜ್ಗೆ ಕಸವಿಸಿ ತಂದೊಡ್ಡಿದೆ. ರಾಜಕಾರಣದಲ್ಲಿ ಗೆಲ್ಲುವುದು ಒಂದು ಕಲೆ, ಆದ್ರೆ 7 ಬಾರಿ ಸಂಸದರಾಗಿ ಆಯ್ಕೆಯಾಗೋದು ಕಲೆಯಲ್ಲ. ಅದು ಜಲಬಲದಲ್ಲಿ ಅದ್ದಿ ಮೆದ್ದಿ ಎದ್ದ ಚಕ್ರಾಧಿಪತ್ಯ. ದೆಹಲಿ ಮಟ್ಟದಲ್ಲಿ ಕರ್ನಾಟಕದ ಧ್ವನಿಯಾಗಿದ್ದ ಮುನಿಯಪ್ಪ 2023ರಲ್ಲಿ ರಾಜ್ಯಕ್ಕೆ ಮರಳಿದ್ರು. ಸಿದ್ದು ಸರ್ಕಾರದಲ್ಲಿ ಅನ್ನ ಭಾಗ್ಯಕ್ಕೆ ಭಾಗ್ಯ ವಿಧಾತ ಆದ್ರು. ಈಗ ಸೋಲಿಲ್ಲದ ಸರದಾರ ಮುನಿಯಪ್ಪ ಮುನಿದಿದ್ದಾರೆ. ಸಿಕ್ಕ ಖಾತೆಯ ಮೇಲೆ ಸಿಡಿದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ. ರೆಡ್ಡಿ ಬಳಿಕ ಮುನಿದ ಮುನಿಯಪ್ಪ ಬೇಸರ ಸ್ಫೋಟ. ಅಧಿಕಾರ ಇರ್ಲಿ ಇಲ್ಲದೇ ಇರ್ಲಿ, ಕೋಲಾರದ ಜನಮಾನಸದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಸ್ಥಾನ ಅಲುಗಾಡದಂಥದ್ದು. ದಶಕಗಳ ರಾಜಕೀಯ ಅನುಭವ, ಸರಳ ಸಜ್ಜನಿಕೆ ವ್ಯಕ್ತಿತ್ವ, ಮುನಿಯಪ್ಪ ಪರ ಅಚಲವಾದ ಜನ ಬೆಂಬಲವೇ ಹಸ್ತಪಡೆಯ ಅತಿದೊಡ್ಡ ಶಕ್ತಿ. ಡಿಕೆಶಿ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮುನಿಯಪ್ಪ ಖ್ಯಾತೆ ತೆಗೆದಿದ್ದಾರೆ. ಹಳಸಲು ಆಹಾರ ಖಾತೆ ಒಲ್ಲೆ ಅಂತ ತಗಾದೆ ಎತ್ತಿದ್ದಾರೆ. ಖಾತೆ ಹಂಚಿಕೆಯಲ್ಲಿ ಹಿರಿಯತನಕ್ಕೆ ಗೌರವ ಸಿಗ್ತಿಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ. ರಾಮಲಿಂಗಾರೆಡ್ಡಿ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ. ಅಧಿಕಾರಕ್ಕಾಗಿ ಹಠ ಹಿಡಿಯುವ ಮಧ್ಯೆ ನನ್ನ ಸೀನಿಯಾರಿಟಿಗೆ ಬೆಲೆ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಬಯಲು ಸೀಮೆಯ ದಲಿತ ಸಿಂಹ ಕೆಎಚ್ ಮುನಿಯಪ್ಪ ಸೆಡಿಮಿಡಿ ಹಸ್ತದಲ್ಲಿ ಬಿಕ್ಕಟ್ಟಿನ ಬಿರುಗಾಳಿ ಎಬ್ಬಿಸಿತ್ತು. ಖಾತೆ ಹಂಚಿಕೆಯಲ್ಲಿ ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ಇದೇ ರೀತಿ ಮಾಡಿದ್ರೆ ಮುಂದೆ 2028ಕ್ಕೆ ಕಷ್ಟ ಆಗಲಿದೆ. ಖಾತೆ ಹಂಚಿಕೆಯಲ್ಲಿ ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಹಿರಿತನ ಕಡೆಗಣನೆ ಆಗಿದೆ. 7, 8, 9 ಬಾರಿ ಗೆದ್ದವರಿದ್ದಾರೆ, ಆದರೆ ಚಿಕ್ಕವರಿಗೆ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಈ ಅಸಮಾಧಾನ ಯಾರನ್ನ ಉದ್ದೇಶಿಸಿ ಮುನಿಯಪ್ಪ ಹೇಳಿದ್ರು ಅನ್ನೋದು ಬಹಿರಂಗ ಗುಟ್ಟು. ಆ ಕಾರಣ ಒಂದ್ ಕಡೆಯಾದ್ರೆ ಮುನಿಯಪ್ಪ ಆಹಾರ ಖಾತೆ ಬೇಡ ಅಂತ ಸಮಾಜ ಕಲ್ಯಾಣದ ಮೇಲೆ ಕಣ್ಣಿಟ್ಟಿದ್ದಾರೆ. ಕೃಷಿ ಖಾತೆಯೂ ಪ್ರಸ್ತಾಪಿಸಿದ್ದಾರೆ. ರಾಹುಲ್ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ರಾಹುಲ್ ಕಡೆಯಿಂದ ಗೊಂದಲ ಪರಿಹರಿಸುವ ಭರವಸೆ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಆದ್ರೆ ಅದಕ್ಕೂ ಮುನ್ನ ಮುನಿಯಪ್ಪ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ಒಂದ್ಸಲ ನೋಡ್ಬಿಡಿ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿದ್ದೆ. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ಈಗಾಗಲೇ ರಾಹುಲ್ ಗಾಂಧಿಯವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡು, ಬಡಬಗ್ಗರು, ವ್ಯವಸಾಯ ಸೇವೆ ಮಾಡು, ಇರಿಗೇಷನ್ ರೈತರಿಗೆ ಸೇವೆ ಮಾಡು, ಇಂಥವು ಆಗಬೇಕು. ಅದರಿಂದ ಇಂಥವು ನಾನು ಈಗಾಗಲೇ 3 ವರ್ಷ ಅದನ್ನು ನಿಭಾಯಿಸಿದ್ದೆ. ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಇಂಧನ ಖಾತೆಯಲ್ಲಿ ಹಸ್ತಕ್ಷೇಪ, ಜಾರ್ಜ್ ಕೆಂಡ. ಸಿದ್ದರಾಮಯ್ಯ ಜೊತೆ ಮುನಿಯಪ್ಪ ಜಾರ್ಜ್ ಚರ್ಚೆ. ಸಂಪುಟದಲ್ಲಿ ಒಂದೊಂದೇ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ರೆಡ್ಡಿ ಮುನಿಯಪ್ಪ ಬಳಿಕ ಡೆಲ್ಲಿ ಹೈಕಮಾಂಡ್ನ ಆಪ್ತ ಜಾರ್ಜ್ ಕೋಪಗೊಂಡಿದ್ದಾರೆ. ಸಿದ್ದರಾಮಯ್ಯ ಬಳಿ ನನಗೆ ಇಷ್ಟವಿಲ್ಲದ ಖಾತೆ ನೀಡಿದ್ದಾರೆ ಅಂತ ಮುನಿಯಪ್ಪ ಹೇಳ್ಕೊಂಡ್ರೆ, ಕೆಜೆ ಜಾರ್ಜ್ ಅವರದ್ದು ಇನ್ನೊಂದು ಕತೆ.
ಅಧಿಕಾರಿಗಳ ನೇಮಕ ವಿಚಾರಕ್ಕೆ ಕೆಜೆ ಜಾರ್ಜ್ ಸಿಟ್ಟಾಗಿದ್ದಾರೆ. ಈ ಮೊದಲು ಕೆಪಿಟಿಸಿಯಲ್ಲಿ ಎಂಡಿ ಆಗಿದ್ದ ಗೌರವ್ ಗುಪ್ತಾರನ್ನ ಎತ್ತಂಗಡಿ ಮಾಡಲಾಗಿದೆ. ರಾಜೇಂದ್ರ ಚೋಳನ್ಗೆ ಸಿಎಂ ಕಾರ್ಯದರ್ಶಿ ಜವಾಬ್ದಾರಿ ಜೊತೆಗೆ ಕೆಪಿಟಿಸಿಯಲ್ಲಿ ಎಂಡಿ ಆಗಿ ನೇಮಕ ಮಾಡಲಾಗಿದೆ. ಎಂಡಿ ಆಗಿ ರಾಜೇಂದ್ರ ಚೋಳನ್ ನೇಮಕವನ್ನ ಜಾರ್ಜ್ ಆಕ್ಷೇಪಿಸಿದ್ದಾರೆ. ತಮ್ಮ ಗಮನಕ್ಕೆ ತರದೆ ಶಿವಕುಮಾರ್ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಬೇಸರಗೊಂಡಿದ್ದಾರೆ. ತಮ್ಮ ಇಲಾಖೆ ಮೇಲೆ ಡಿಕೆಶಿ ಹಿಡಿತ ಸಾಧಿಸಲು ಯತ್ನಿಸುತ್ತಿರುವುದಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಕೆಪಿಟಿಸಿಎಲ್ಗೆ ತಮಗೆ ಬೇಕಾದ ಅಧಿಕಾರಿ ನೇಮಕಕ್ಕೆ ಪಟ್ಟು ಹಿಡಿದಿದ್ದಾರೆ. ಒಟ್ಟಾರೆ ರೆಡ್ಡಿ, ಮುನಿಯಪ್ಪ, ಜಾರ್ಜ್ರಂತ ಹಿರಿ ತಲೆಗಳ ಅಸಮಾಧಾನ ಡಿಕೆಶಿಗೆ ಮುಳ್ಳಿನ ದಾರಿ ಎನ್ನುವುದು ಸಾಬೀತಾಗ್ತಾ ಇದೆ. ಈಗ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ. ಹಿರಿಯರ ಸ್ವಾಭಿಮಾನಕ್ಕೆ ಬೆಲೆ ಸಿಗುತ್ತಾ ಅಥವಾ ಕಾಂಗ್ರೆಸ್ ಕೋಟೆಯಲ್ಲಿ ಬಿರುಕು ದೊಡ್ಡದಾಗುತ್ತಾ ಕಾದು ನೋಡಬೇಕಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.